ಟಾಕ್ಸಿಕ್ ಸಿನಿಮಾಗೆ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಾ ಇದೆ. ಟಾಕ್ಸಿಕ್ ಸಿನಿಮಾದ ಟೀಸರ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿರುವಂಥದ್ದು. ಒಂದು ಕಡೆ ಈಗಷ್ಟೇ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಸಿರೋ ವಿಚಾರ ಆಮ್ ಆದ್ಮಿ ಪಾರ್ಟಿ, ಇದರ ಬಗ್ಗೆ ಗಮನಿಸ್ತಾ ಇದ್ರಿ. ಈ ಕಡೆ ಮತ್ತೊಂದು ಕಡೆ ಈಗ ಮಕ್ಕಳ ಹಕ್ಕು ಆಯೋಗದವರು ಕೂಡ ದೂರನ್ನ ನೀಡಿದ್ದಾರೆ. ಮಕ್ಕಳ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸಂಬೆ ಪತ್ರವನ್ನ ಬರೆದಿದ್ದಾರೆ ಸೆನ್ಸಾರ್ ಮಂಡಳಿಗೆ. ಟಾಕ್ಸಿಕ್ ಟೀಸರ್ ಕುಟುಂಬ ಸಮೇತ ನೋಡೋದಕ್ಕೆ ಅನರ್ಹ, ಟೀಸರ್ನಲ್ಲಿ ಸಾರ್ವಜನಿಕ ಶಿಷ್ಟಾಚಾರವನ್ನ ಮರೆಯಲಾಗಿದೆ ಅಂತ ಹೇಳಿ ಸೆನ್ಸಾರ್ ಮಂಡಳಿಗೆ ಮಕ್ಕಳ ಹಕ್ಕು ಆಯೋಗದಿಂದ ದೂರು ದಾಖಲಾಗಿದೆ. ನೋಡಿ, ಚಲನಚಿತ್ರದ ಬೇರೆ ದೃಶ್ಯಗಳನ್ನು ಪರ್ಯಾಯವಾಗಿ ಟೀಸರ್ ಆಗಿ ಬಳಸೋದಕ್ಕೆ ಚಲನಚಿತ್ರದ ತಂಡದವರಿಗೆ ಸೂಚಿಸಿ ಅಂತ ಹೇಳಿ ಪತ್ರ ಬರೆದಿರೋದು. ಪ್ರಸ್ತುತ ಬಿಡುಗಡೆಯಾಗಿರುವ ಟೀಸರ್ ಅನ್ನ ಎಲ್ಲ ಸಾಮಾಜಿಕ ಜಾಲತಾಣದಿಂದ ನಿರ್ಬಂಧಿಸುವಂತೆ ಕ್ರಮಕ್ಕೆ ಆಗ್ರಹಿಸಿ ಮಕ್ಕಳ ಆಯೋಗ ಪತ್ರವನ್ನ ಬರೆದಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಪ್ರವೀಣ್. ಈಗ ನೇರ ಸಂಪರ್ಕದಲ್ಲಿ ಜಾನ್ ಆಗಿದ್ದಾರೆ. ಪ್ರವೀಣ್, ಗಮನಿಸ್ತಾ ಇದೀವಿ ಟಾಕ್ಸಿಕ್ ಟೀಸರ್ನ ವಿರುದ್ಧ ಇಷ್ಟೆಲ್ಲ ದೂರುಗಳು ಬಂದಿರುವಂಥದ್ದು. ಬಹುಶಃ ಟಾಕ್ಸಿಕ್ ಟೀಮ್ಗೂ ಕೂಡ ಈ ವಿಚಾರ ಈಗಾಗಲೇ ಗೊತ್ತಿರಾಗುತ್ತೆ. ಆದರೆ ಇಲ್ಲಿವರೆಗೂ ಎಲ್ಲಿಯೂ ಇದ್ರ ಬಗ್ಗೆ ಟಾಕ್ಸಿಕ್ ಟೀಮ್ ಪ್ರತಿಕ್ರಿಯಿಸಿಲ್ಲ ಅಂತ ನಾನು ಅನ್ಕೋತೀನಿ. ಈಗ ಇವರಿಗೆ ಕ್ರಮ ತಗೋಬೇಕು ಅನ್ನುವಂಥ ಪತ್ರಗಳು ಮೇಲಿಂದ ಮೇಲೆ ದೂರುಗಳು. ಏನು ಅಪ್ಡೇಟ್ಸ್ ಕೊಡ್ತೀರಿ? ಟಾಕ್ಸಿಕ್ ಟೀಮ್ ಏನು ಹೇಳುತ್ತೆ ಇದಕ್ಕೆ? ಖಂಡಿತ ಶ್ರೀಪಾದ್ ಪಾಟೀಲ್, ಏನಂತ ಹೇಳಿದ್ರೆ ಜನವರಿ 8ರಂದು ಅಂದರೆ ಯಶ್ ಅವರ ಹುಟ್ಟುಹಬ್ಬದ ದಿನ ಏನು ಈ ಟಾಕ್ಸಿಕ್ ಟೀಸರ್ ರಿಲೀಸ್ ಆಯಿತು. ಸೊ ರಿಲೀಸ್ ಆದಾಗಿಂದಿನಿಂದ ಚಿತ್ರತಂಡಕ್ಕೆ ಹೆಜ್ಜೆಗೂ ಸವಾಲುಗಳು ಕೇಳಿ ಬರ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಏನು ಟೀಸರ್ ರಿಲೀಸ್ ಆದ ತಕ್ಷಣದಿಂದ ಸಾರ್ವಜನಿಕರಿಂದ ವ್ಯಾಪಕ ಆಕ್ರೋಶ ಹೊರಹಾಕಿರುವಂಥದ್ದು. ಯಾಕಂತ ಹೇಳಿದ್ರೆ ಟೀಸರ್ ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಅದರಲ್ಲಿ ಹಾಲಿವುಡ್ನಲ್ಲಿ ಏನು ಕೆಲವೊಂದಿಷ್ಟು ದೃಶ್ಯಗಳನ್ನು ಬಳಸ್ತಾರೆ, ಅದೇ ರೀತಿ ಟಾಕ್ಸಿಕ್ ಟೀಸರ್ ಕೂಡ ಅದೇ ರೀತಿ ಇದೆ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಏನೋ ಟಾಕ್ಸಿಕ್ ಟೀಸರ್ ರಿಲೀಸ್ ಆಯಿತು, ಏಕಕಾಲದಲ್ಲಿ ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಏಕಕಾಲದಲ್ಲಿ ರಿಲೀಸ್ ಆಗುತ್ತೆ. ಸೊ ಮಕ್ಕಳ ಕೈಲಿ ಈಸಿಯಾಗಿ ಸಿಗುತ್ತೆ. ಸೊ ಮಕ್ಕಳ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ಬೋದು ಎನ್ನುವಂಥ ದೃಷ್ಟಿಯಿಂದ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ರು. ಜೊತೆಗೆ ಕುಟುಂಬ ಸಮೇತರಾಗಿ ಆ ಟೀಸರ್ನ ನೋಡಲಿಕ್ಕೆ ನಾವು ಸಾಧ್ಯವೇ ಇಲ್ಲ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಇಂಗ್ಲೀಷ್ ಸಿನಿಮಾದಲ್ಲಿ ಏನು ಬಳಸ್ತಾ ಇದ್ರಲ್ಲ ಆ ದೃಶ್ಯಗಳು ಈಗ ಯಶ್ ಅಭಿನಯದ ಟಾಕ್ಸಿಕ್ ಟೀಸರ್ನಲ್ಲಿದೆ. ಸೊ ಎಲ್ಲೋ ನೋಡಲಿಕ್ಕೆ ಮುಜುಗರ ತರಿಸ್ಬೋದು ಎನ್ನುವಂಥದ್ದು. ಹೀಗಾಗಿ ಸೊ ಮೊದಲನೇದಾಗಿ ಲೋಹಿತ್ ಎನ್ನುವಂಥ ವಕೀಲರು ದೂರನ್ನು ಕೊಟ್ಟಿದ್ರು. ಸೊ ಟಾಕ್ಸಿಕ್ ಟೀಸರ್ನ ಕೂಡಲೇ ಅದನ್ನು ಸ್ಟಾಪ್ ಮಾಡಿ ಹೊಸ ಟೀಸರ್ನ ಬಿಡಿ, ಯಾಕಂತ ಹೇಳಿದ್ರೆ ಇದು ಸಮಾಜದ ಮೇಲೆ ಬೇರೆ ರೀತಿಯ ಪರಿಣಾಮ ಬೀರ್ಬೋದು ಅಂತ. ಅದ್ರ ಜೊತೆಗೆ ಮಹಿಳಾ ಆಯೋಗಕ್ಕೆ ಆಮ್ ಆದ್ಮಿ ಪಾರ್ಟಿಯ ಮಹಿಳಾ ಘಟಕ ದೂರನ್ನು ಕೊಡ್ತು. ಅದ್ರ ಬೆನ್ನಲ್ಲೇ ಏನು ದಿನೇಶ್ ಕಲ್ಲಳ್ಳಿ ಅವರು ಕೂಡ ದೂರನ್ನು ಕೊಟ್ಟಿದ್ರು. ಈಗ ಮಹಿಳಾ ಆಯೋಗ ಆದ ಬಳಿಕ ಈಗ ಮಕ್ಕಳ ಆಯೋಗ ಎಂಟ್ರಿ ಕೊಟ್ಟಿರುವಂಥದ್ದು. ಅಂದರೆ ಮಕ್ಕಳ ಮನಸ್ಸಿನ ಮೇಲೆ ಭಾರಿ ಪರಿಣಾಮ ಬೀರ್ಬೋದು. ಯಾಕಂತ ಹೇಳಿದ್ರೆ ಮಕ್ಕಳು ಇತ್ತೀಚೆಗೆ ರೀಲ್ಸ್ಗಳನ್ನು ನೋಡ್ಬೋದು, ಸೊ ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡ್ತಿರ್ತಾರೆ. ಸೊ ಈ ಟೀಸರ್ನ ನೋಡಿದಾಗ ಎಲ್ಲೊಂದು ಕಡೆ ಅವ್ರ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರ್ಬೋದು ಎನ್ನುವಂಥ ಕಾರಣಕ್ಕಾಗಿ ಕೇಂದ್ರೀಯ ಚಲನಚಿತ್ರ ಏನೋ ಮಂಡಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಸೊ ಕೂಡಲೇ ಈ ಟೀಸರ್ನ ನಿಲ್ಲಿಸಬೇಕು, ಬೇರೆ ದೃಶ್ಯಗಳನ್ನು ಟೀಸರ್ ಮೂಲಕ ರಿಲೀಸ್ ಮಾಡಿ ಪರ್ಯಾಯವಾಗಿ ಬೇರೆ ದೃಶ್ಯಗಳನ್ನು ಬಳಸಿ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಟಾಕ್ಸಿಕ್ ಚಿತ್ರತಂಡ ಇದನ್ನು ಗಮನಿಸಿರುವಂಥದ್ದು. ಯಾಕಂತ ಹೇಳಿದ್ರೆ ಪತ್ರದ ಮೇಲೆ ಪತ್ರ ಯಾವಾಗ ಹೋಗುತ್ತೆ, ಸೊ ಇದೆಲ್ಲವೂ ಕೂಡ ಟಾಕ್ಸಿಕ್ ಚಿತ್ರತಂಡಕ್ಕೆ ಗೊತ್ತಾಗಿದೆ. ಸೊ ಎಲ್ಲ ಒಂದು ಕಡೆ ಇದನ್ನು ಪರ್ಯಾಯವಾಗಿ ಬಳಸಬೇಕಾ, ಬೇರೆ ಟೀಸರ್ನ ರಿಲೀಸ್ ಮಾಡಬೇಕಾ, ಅಥವಾ ಟ್ರೈಲರಲ್ಲಿ ನಾವು ಬೇರೆ ರೀತಿಯ ಬಿಡ್ತೀವಿ, ಇದು ಈಗಾಗಲೇ ತಪ್ಪಾಗಿದೆ ಅನ್ನುವಂಥದ್ದನ್ನು ಒಪ್ಪಿಕೊಳ್ಳುತ್ತಾ, ಅಥವಾ ಯಾವ ರೀತಿಯ ಉದ್ದೇಶದಿಂದ ಈ ದೃಶ್ಯಗಳನ್ನು ಬಳಸಿದೆ, ಎಲ್ಲವಕ್ಕೂ ಕೂಡ ಇನ್ನು ಟಾಕ್ಸಿಕ್ನ ಚಿತ್ರತಂಡ ಒಂದು ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಶ್ರೀಪಾದ್ ಪಾಟೀಲ್, ಥ್ಯಾಂಕ್ ಯು ಪ್ರವೀಣ್ ಮಾಹಿತಿಗಾಗಿ. ಟಾಕ್ಸಿಕ್ ಸಿನಿಮಾಗೆ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಾ ಇದೆ. ಟಾಕ್ಸಿಕ್ ಸಿನಿಮಾದ ಟೀಸರ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿರುವಂಥದ್ದು. ಒಂದು ಕಡೆ ಈಗಷ್ಟೇ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಸಿರೋ ವಿಚಾರ ಆಮ್ ಆದ್ಮಿ ಪಾರ್ಟಿ, ಇದರ ಬಗ್ಗೆ ಗಮನಿಸ್ತಾ ಇದ್ರಿ. ಈ ಕಡೆ ಮತ್ತೊಂದು ಕಡೆ ಈಗ ಮಕ್ಕಳ ಹಕ್ಕು ಆಯೋಗದವರು ಕೂಡ ದೂರನ್ನ ನೀಡಿದ್ದಾರೆ. ಮಕ್ಕಳ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸಂಬೆ ಪತ್ರವನ್ನ ಬರೆದಿದ್ದಾರೆ ಸೆನ್ಸಾರ್ ಮಂಡಳಿಗೆ. ಟಾಕ್ಸಿಕ್ ಟೀಸರ್ ಕುಟುಂಬ ಸಮೇತ ನೋಡೋದಕ್ಕೆ ಅನರ್ಹ, ಟೀಸರ್ನಲ್ಲಿ ಸಾರ್ವಜನಿಕ ಶಿಷ್ಟಾಚಾರವನ್ನ ಮರೆಯಲಾಗಿದೆ ಅಂತ ಹೇಳಿ ಸೆನ್ಸಾರ್ ಮಂಡಳಿಗೆ ಮಕ್ಕಳ ಹಕ್ಕು ಆಯೋಗದಿಂದ ದೂರು ದಾಖಲಾಗಿದೆ. ನೋಡಿ, ಚಲನಚಿತ್ರದ ಬೇರೆ ದೃಶ್ಯಗಳನ್ನು ಪರ್ಯಾಯವಾಗಿ ಟೀಸರ್ ಆಗಿ ಬಳಸೋದಕ್ಕೆ ಚಲನಚಿತ್ರದ ತಂಡದವರಿಗೆ ಸೂಚಿಸಿ ಅಂತ ಹೇಳಿ ಪತ್ರ ಬರೆದಿರೋದು. ಪ್ರಸ್ತುತ ಬಿಡುಗಡೆಯಾಗಿರುವ ಟೀಸರ್ ಅನ್ನ ಎಲ್ಲ ಸಾಮಾಜಿಕ ಜಾಲತಾಣದಿಂದ ನಿರ್ಬಂಧಿಸುವಂತೆ ಕ್ರಮಕ್ಕೆ ಆಗ್ರಹಿಸಿ ಮಕ್ಕಳ ಆಯೋಗ ಪತ್ರವನ್ನ ಬರೆದಿದೆ.
ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಪ್ರವೀಣ್ ಈಗ ನೇರ ಸಂಪರ್ಕದಲ್ಲಿ ಜಾನ್ ಆಗಿದ್ದಾರೆ. ಪ್ರವೀಣ್, ಗಮನಿಸ್ತಾ ಇದೀವಿ ಟಾಕ್ಸಿಕ್ ಟೀಸರ್ನ ವಿರುದ್ಧ ಇಷ್ಟೆಲ್ಲ ದೂರುಗಳು ಬಂದಿರುವಂಥದ್ದು. ಬಹುಶಃ ಟಾಕ್ಸಿಕ್ ಟೀಮ್ಗೂ ಕೂಡ ಈ ವಿಚಾರ ಈಗಾಗಲೇ ಗೊತ್ತಿರಾಗುತ್ತೆ. ಆದರೆ ಇಲ್ಲಿವರೆಗೂ ಎಲ್ಲಿಯೂ ಇದ್ರ ಬಗ್ಗೆ ಟಾಕ್ಸಿಕ್ ಟೀಮ್ ಪ್ರತಿಕ್ರಿಯಿಸಿಲ್ಲ ಅಂತ ನಾನು ಅನ್ಕೋತೀನಿ. ಈಗ ಇವರಿಗೆ ಕ್ರಮ ತಗೋಬೇಕು ಅನ್ನುವಂಥ ಪತ್ರಗಳು ಮೇಲಿಂದ ಮೇಲೆ ದೂರುಗಳು ಏನು ಅಪ್ಡೇಟ್ಸ್ ಕೊಡ್ತೀರಿ? ಟಾಕ್ಸಿಕ್ ಟೀಮ್ ಏನು ಹೇಳುತ್ತೆ ಇದಕ್ಕೆ? ಖಂಡಿತ ಶ್ರೀಪಾದ್ ಪಾಟೀಲ್, ಏನಂತ ಹೇಳಿದ್ರೆ ಜನವರಿ 8ರಂದು ಅಂದರೆ ಯಶ್ ಅವರ ಹುಟ್ಟುಹಬ್ಬದ ದಿನ ಏನು ಈ ಟಾಕ್ಸಿಕ್ ಟೀಸರ್ ರಿಲೀಸ್ ಆಯಿತು. ಸೊ ರಿಲೀಸ್ ಆದಾಗಿಂದಿನಿಂದ ಚಿತ್ರತಂಡಕ್ಕೆ ಹೆಜ್ಜೆ ಹೆಜ್ಜೆಗೂ ಸವಾಲುಗಳು ಕೇಳಿ ಬರ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಏನು ಟೀಸರ್ ರಿಲೀಸ್ ಆದ ತಕ್ಷಣದಿಂದ ಸಾರ್ವಜನಿಕರಿಂದ ವ್ಯಾಪಕ ಆಕ್ರೋಶ ಹೊರಹಾಕಿರುವಂಥದ್ದು. ಯಾಕಂತ ಹೇಳಿದ್ರೆ ಟೀಸರ್ ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಅದರಲ್ಲಿ ಹಾಲಿವುಡ್ನಲ್ಲಿ ಏನು ಕೆಲವೊಂದಿಷ್ಟು ದೃಶ್ಯಗಳನ್ನು ಬಳಸ್ತಾರೆ, ಅದೇ ರೀತಿ ಟಾಕ್ಸಿಕ್ ಟೀಸರ್ ಕೂಡ ಅದೇ ರೀತಿ ಇದೆ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಏನೋ ಟಾಕ್ಸಿಕ್ ಟೀಸರ್ ರಿಲೀಸ್ ಆಯಿತು, ಏಕಕಾಲದಲ್ಲಿ ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಏಕಕಾಲದಲ್ಲಿ ರಿಲೀಸ್ ಆಗುತ್ತೆ. ಸೊ ಮಕ್ಕಳ ಕೈಲಿ ಈಸಿಯಾಗಿ ಸಿಗುತ್ತೆ. ಸೊ ಮಕ್ಕಳ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ಬೋದು ಎನ್ನುವಂಥ ದೃಷ್ಟಿಯಿಂದ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ರು. ಜೊತೆಗೆ ಕುಟುಂಬ ಸಮೇತರಾಗಿ ಆ ಟೀಸರ್ನ ನೋಡಲಿಕ್ಕೆ ನಾವು ಸಾಧ್ಯವೇ ಇಲ್ಲ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಇಂಗ್ಲೀಷ್ ಸಿನಿಮಾದಲ್ಲಿ ಏನು ಬಳಸ್ತಾ ಇದ್ರಲ್ಲ ಆ ದೃಶ್ಯಗಳು ಈಗ ಯಶ್ ಅಭಿನಯದ ಟಾಕ್ಸಿಕ್ ಟೀಸರ್ನಲ್ಲಿದೆ. ಸೊ ಎಲ್ಲೋ ನೋಡಲಿಕ್ಕೆ ಮುಜುಗರ ತರಿಸ್ಬೋದು ಎನ್ನುವಂಥದ್ದು. ಹೀಗಾಗಿ ಸೊ ಮೊದಲನೇದಾಗಿ ಲೋಹಿತ್ ಎನ್ನುವಂಥ ವಕೀಲರು ದೂರನ್ನು ಕೊಟ್ಟಿದ್ರು. ಸೊ ಟಾಕ್ಸಿಕ್ ಟೀಸರ್ನ ಕೂಡಲೇ ಅದನ್ನು ಸ್ಟಾಪ್ ಮಾಡಿ ಹೊಸ ಟೀಸರ್ನ ಬಿಡಿ, ಯಾಕಂತ ಹೇಳಿದ್ರೆ ಇದು ಸಮಾಜದ ಮೇಲೆ ಬೇರೆ ರೀತಿಯ ಪರಿಣಾಮ ಬೀರ್ಬೋದು ಅಂತ. ಅದ್ರ ಜೊತೆಗೆ ಮಹಿಳಾ ಆಯೋಗಕ್ಕೆ ಆಮ್ ಆದ್ಮಿ ಪಾರ್ಟಿಯ ಮಹಿಳಾ ಘಟಕ ದೂರನ್ನು ಕೊಡ್ತು. ಅದ್ರ ಬೆನ್ನಲ್ಲೇ ಏನು ದಿನೇಶ್ ಕಲ್ಲಳ್ಳಿ ಅವರು ಕೂಡ ದೂರನ್ನು ಕೊಟ್ಟಿದ್ರು. ಈಗ ಮಹಿಳಾ ಆಯೋಗ ಆದ ಬಳಿಕ ಈಗ ಮಕ್ಕಳ ಆಯೋಗ ಎಂಟ್ರಿ ಕೊಟ್ಟಿರುವಂಥದ್ದು. ಅಂದರೆ ಮಕ್ಕಳ ಮನಸ್ಸಿನ ಮೇಲೆ ಭಾರಿ ಪರಿಣಾಮ ಬೀರ್ಬೋದು. ಯಾಕಂತ ಹೇಳಿದ್ರೆ ಮಕ್ಕಳು ಇತ್ತೀಚೆಗೆ ರೀಲ್ಸ್ಗಳನ್ನು ನೋಡ್ಬೋದು, ಸೊ ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡ್ತಿರ್ತಾರೆ. ಸೊ ಈ ಟೀಸರ್ನ ನೋಡಿದಾಗ ಎಲ್ಲೊಂದು ಕಡೆ ಅವ್ರ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರ್ಬೋದು ಎನ್ನುವಂಥ ಕಾರಣಕ್ಕಾಗಿ ಕೇಂದ್ರೀಯ ಚಲನಚಿತ್ರ ಏನೋ ಮಂಡಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಸೊ ಕೂಡಲೇ ಈ ಟೀಸರ್ನ ನಿಲ್ಲಿಸಬೇಕು, ಬೇರೆ ದೃಶ್ಯಗಳನ್ನು ಟೀಸರ್ ಮೂಲಕ ರಿಲೀಸ್ ಮಾಡಿ, ಪರ್ಯಾಯವಾಗಿ ಬೇರೆ ದೃಶ್ಯಗಳನ್ನು ಬಳಸಿ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಟಾಕ್ಸಿಕ್ ಚಿತ್ರತಂಡ ಇದನ್ನು ಗಮನಿಸಿರುವಂಥದ್ದು. ಯಾಕಂತ ಹೇಳಿದ್ರೆ ಪತ್ರದ ಮೇಲೆ ಪತ್ರ ಯಾವಾಗ ಹೋಗುತ್ತೆ, ಸೊ ಇದೆಲ್ಲವೂ ಕೂಡ ಟಾಕ್ಸಿಕ್ ಚಿತ್ರತಂಡಕ್ಕೆ ಗೊತ್ತಾಗಿದೆ. ಸೊ ಎಲ್ಲ ಒಂದು ಕಡೆ ಇದನ್ನು ಪರ್ಯಾಯವಾಗಿ ಬಳಸಬೇಕಾ, ಬೇರೆ ಟೀಸರ್ನ ರಿಲೀಸ್ ಮಾಡಬೇಕಾ, ಅಥವಾ ಟ್ರೈಲರಲ್ಲಿ ನಾವು ಬೇರೆ ರೀತಿಯ ಬಿಡ್ತೀವಿ, ಇದು ಈಗಾಗಲೇ ತಪ್ಪಾಗಿದೆ ಅನ್ನುವಂಥದ್ದನ್ನು ಒಪ್ಪಿಕೊಳ್ಳುತ್ತಾ, ಅಥವಾ ಯಾವ ರೀತಿಯ ಉದ್ದೇಶದಿಂದ ಈ ದೃಶ್ಯಗಳನ್ನು ಬಳಸಿದೆ, ಎಲ್ಲವಕ್ಕೂ ಕೂಡ ಇನ್ನು ಟಾಕ್ಸಿಕ್ನ ಚಿತ್ರತಂಡ ಒಂದು ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಶ್ರೀಪಾದ್ ಪಾಟೀಲ್, ಥ್ಯಾಂಕ್ ಯು ಪ್ರವೀಣ್ ಮಾಹಿತಿಗಾಗಿ. ಟಾಕ್ಸಿಕ್ ಸಿನಿಮಾಗೆ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಾ ಇದೆ. ಟಾಕ್ಸಿಕ್ ಸಿನಿಮಾದ ಟೀಸರ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿರುವಂಥದ್ದು. ಒಂದು ಕಡೆ ಈಗಷ್ಟೇ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಸಿರುವ ವಿಚಾರ ಆಮ್ ಆದ್ಮಿ ಪಾರ್ಟಿ, ಇದರ ಬಗ್ಗೆ ಗಮನಿಸ್ತಾ ಇದ್ರಿ. ಈ ಕಡೆ ಮತ್ತೊಂದು ಕಡೆ ಈಗ ಮಕ್ಕಳ ಹಕ್ಕು ಆಯೋಗದವರು ಕೂಡ ದೂರನ್ನ ನೀಡಿದ್ದಾರೆ. ಮಕ್ಕಳ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸಂಬೆ ಪತ್ರವನ್ನ ಬರೆದಿದ್ದಾರೆ ಸೆನ್ಸಾರ್ ಮಂಡಳಿಗೆ. ಟಾಕ್ಸಿಕ್ ಟೀಸರ್ ಕುಟುಂಬ ಸಮೇತ ನೋಡೋದಕ್ಕೆ ಅನರ್ಹ, ಟೀಸರ್ನಲ್ಲಿ ಸಾರ್ವಜನಿಕ ಶಿಷ್ಟಾಚಾರವನ್ನ ಮರೆಯಲಾಗಿದೆ ಅಂತ ಹೇಳಿ ಸೆನ್ಸಾರ್ ಮಂಡಳಿಗೆ ಮಕ್ಕಳ ಹಕ್ಕು ಆಯೋಗದಿಂದ ದೂರು ದಾಖಲಾಗಿದೆ. ನೋಡಿ, ಚಲನಚಿತ್ರದ ಬೇರೆ ದೃಶ್ಯಗಳನ್ನ ಪರ್ಯಾಯವಾಗಿ ಟೀಸರ್ ಆಗಿ ಬಳಸೋದಕ್ಕೆ ಚಲನಚಿತ್ರದ ತಂಡದವರಿಗೆ ಸೂಚಿಸಿ ಅಂತ ಹೇಳಿ ಪತ್ರ ಬರೆದಿರೋದು. ಪ್ರಸ್ತುತ ಬಿಡುಗಡೆಯಾಗಿರುವ ಟೀಸರ್ ಅನ್ನ ಎಲ್ಲ ಸಾಮಾಜಿಕ ಜಾಲತಾಣದಿಂದ ನಿರ್ಬಂಧಿಸುವಂತೆ ಕ್ರಮಕ್ಕೆ ಆಗ್ರಹಿಸಿ ಮಕ್ಕಳ ಆಯೋಗ ಪತ್ರವನ್ನ ಬರೆದಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಪ್ರವೀಣ್ ಈಗ ನೇರ ಸಂಪರ್ಕದಲ್ಲಿ ಜಾನ್ ಆಗಿದ್ದಾರೆ. ಪ್ರವೀಣ್, ಗಮನಿಸ್ತಾ ಇದೀವಿ ಟಾಕ್ಸಿಕ್ ಟೀಸರ್ನ ವಿರುದ್ಧ ಇಷ್ಟೆಲ್ಲ ದೂರುಗಳು ಬಂದಿರುವಂಥದ್ದು. ಬಹುಶಃ ಟಾಕ್ಸಿಕ್ ಟೀಮ್ಗೂ ಕೂಡ ಈ ವಿಚಾರ ಈಗಾಗಲೇ ಗೊತ್ತಿರಾಗುತ್ತೆ. ಆದರೆ ಇಲ್ಲಿವರೆಗೂ ಎಲ್ಲಿಯೂ ಇದ್ರ ಬಗ್ಗೆ ಟಾಕ್ಸಿಕ್ ಟೀಮ್ ಪ್ರತಿಕ್ರಿಯಿಸಿಲ್ಲ ಅಂತ ನಾನು ಅನ್ಕೋತೀನಿ. ಈಗ ಇವರಿಗೆ ಕ್ರಮ ತಗೋಬೇಕು ಅನ್ನುವಂಥ ಪತ್ರಗಳು ಮೇಲಿಂದ ಮೇಲೆ ದೂರುಗಳು ಏನು ಅಪ್ಡೇಟ್ಸ್ ಕೊಡ್ತೀರಿ? ಟಾಕ್ಸಿಕ್ ಟೀಮ್ ಏನು ಹೇಳುತ್ತೆ ಇದಕ್ಕೆ? ಖಂಡಿತ ಶ್ರೀಪಾದ್ ಪಾಟೀಲ್, ಏನಂತ ಹೇಳಿದ್ರೆ ಜನವರಿ 8ರಂದು ಅಂದರೆ ಯಶ್ ಅವರ ಹುಟ್ಟುಹಬ್ಬದ ದಿನ ಏನು ಈ ಟಾಕ್ಸಿಕ್ ಟೀಸರ್ ರಿಲೀಸ್ ಆಯಿತು. ಸೊ ರಿಲೀಸ್ ಆದಾಗಿಂದಿನಿಂದ ಚಿತ್ರತಂಡಕ್ಕೆ ಹೆಜ್ಜೆ ಹೆಜ್ಜೆಗೂ ಸವಾಲುಗಳು ಕೇಳಿ ಬರ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಏನು ಟೀಸರ್ ರಿಲೀಸ್ ಆದ ತಕ್ಷಣದಿಂದ ಸಾರ್ವಜನಿಕರಿಂದ ವ್ಯಾಪಕ ಆಕ್ರೋಶ ಹೊರಹಾಕಿರುವಂಥದ್ದು. ಯಾಕಂತ ಹೇಳಿದ್ರೆ ಟೀಸರ್ ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಅದರಲ್ಲಿ ಹಾಲಿವುಡ್ನಲ್ಲಿ ಏನು ಕೆಲವೊಂದಿಷ್ಟು ದೃಶ್ಯಗಳನ್ನು ಬಳಸ್ತಾರೆ, ಅದೇ ರೀತಿ ಟಾಕ್ಸಿಕ್ ಟೀಸರ್ ಕೂಡ ಅದೇ ರೀತಿ ಇದೆ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಏನೋ ಟಾಕ್ಸಿಕ್ ಟೀಸರ್ ರಿಲೀಸ್ ಆಯಿತು,
ಇವತ್ತು ಏಕಕಾಲದಲ್ಲಿ ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಏಕಕಾಲದಲ್ಲಿ ರಿಲೀಸ್ ಆಗುತ್ತೆ. ಸೊ ಮಕ್ಕಳ ಕೈಲಿ ಈಸಿಯಾಗಿ ಸಿಗುತ್ತೆ. ಸೊ ಮಕ್ಕಳ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ಬೋದು ಎನ್ನುವಂಥ ದೃಷ್ಟಿಯಿಂದ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ರು. ಜೊತೆಗೆ ಕುಟುಂಬ ಸಮೇತರಾಗಿ ಆ ಟೀಸರ್ನ ನೋಡಲಿಕ್ಕೆ ನಾವು ಸಾಧ್ಯವೇ ಇಲ್ಲ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಇಂಗ್ಲೀಷ್ ಸಿನಿಮಾದಲ್ಲಿ ಏನು ಬಳಸ್ತಾ ಇದ್ರಲ್ಲ ಆ ದೃಶ್ಯಗಳು ಈಗ ಯಶ್ ಅಭಿನಯದ ಟಾಕ್ಸಿಕ್ ಟೀಸರ್ನಲ್ಲಿದೆ. ಸೊ ಎಲ್ಲೋ ನೋಡಲಿಕ್ಕೆ ಮುಜುಗರ ತರಿಸಬಹುದು ಎನ್ನುವಂಥದ್ದು. ಹೀಗಾಗಿ ಸೊ ಮೊದಲನೇದಾಗಿ ಲೋಹಿತ್ ಎನ್ನುವಂಥ ವಕೀಲರು ದೂರನ್ನು ಕೊಟ್ಟಿದ್ರು. ಸೊ ಟಾಕ್ಸಿಕ್ ಟೀಸರ್ನ ಕೂಡಲೇ ಅದನ್ನು ಸ್ಟಾಪ್ ಮಾಡಿ ಹೊಸ ಟೀಸರ್ನ ಬಿಡಿ, ಯಾಕಂತ ಹೇಳಿದ್ರೆ ಇದು ಸಮಾಜದ ಮೇಲೆ ಬೇರೆ ರೀತಿಯ ಪರಿಣಾಮ ಬೀರ್ಬೋದು ಅಂತ. ಅದ್ರ ಜೊತೆಗೆ ಮಹಿಳಾ ಆಯೋಗಕ್ಕೆ ಆಮ್ ಆದ್ಮಿ ಪಾರ್ಟಿಯ ಒಂದು ಮಹಿಳಾ ಘಟಕ ದೂರನ್ನು ಕೊಡ್ತು. ಅದ್ರ ಬೆನ್ನಲ್ಲೇ ಏನು ದಿನೇಶ್ ಕಲ್ಲಳ್ಳಿ ಅವರು ಕೂಡ ದೂರನ್ನು ಕೊಟ್ಟಿದ್ರು. ಈಗ ಮಹಿಳಾ ಆಯೋಗ ಆದ ಬಳಿಕ ಈಗ ಮಕ್ಕಳ ಆಯೋಗ ಎಂಟ್ರಿ ಕೊಟ್ಟಿರುವಂಥದ್ದು. ಅಂದರೆ ಮಕ್ಕಳ ಮನಸ್ಸಿನ ಮೇಲೆ ಭಾರಿ ಪರಿಣಾಮ ಬೀರ್ಬೋದು. ಯಾಕಂತ ಹೇಳಿದ್ರೆ ಮಕ್ಕಳು ಇತ್ತೀಚೆಗೆ ರೀಲ್ಸ್ಗಳನ್ನು ನೋಡ್ಬೋದು, ಸೊ ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡ್ತಿರ್ತಾರೆ. ಸೊ ಈ ಟೀಸರ್ನ ನೋಡಿದಾಗ ಎಲ್ಲೊಂದು ಕಡೆ ಅವ್ರ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರ್ಬೋದು ಎನ್ನುವಂಥ ಕಾರಣಕ್ಕಾಗಿ ಕೇಂದ್ರೀಯ ಚಲನಚಿತ್ರ ಏನೋ ಮಂಡಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಸೊ ಕೂಡಲೇ ಈ ಟೀಸರ್ನ ನಿಲ್ಲಿಸಬೇಕು, ಬೇರೆ ದೃಶ್ಯಗಳನ್ನು ಟೀಸರ್ ಮೂಲಕ ರಿಲೀಸ್ ಮಾಡಿ, ಪರ್ಯಾಯವಾಗಿ ಬೇರೆ ದೃಶ್ಯಗಳನ್ನು ಬಳಸಿ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಟಾಕ್ಸಿಕ್ ಚಿತ್ರತಂಡ ಇದನ್ನು ಗಮನಿಸಿರುವಂಥದ್ದು. ಯಾಕಂತ ಹೇಳಿದ್ರೆ ಪತ್ರದ ಮೇಲೆ ಪತ್ರ ಯಾವಾಗ ಹೋಗುತ್ತೆ, ಸೊ ಇದೆಲ್ಲವೂ ಕೂಡ ಟಾಕ್ಸಿಕ್ ಚಿತ್ರತಂಡಕ್ಕೆ ಗೊತ್ತಾಗಿದೆ. ಸೊ ಎಲ್ಲ ಒಂದು ಕಡೆ ಇದನ್ನು ಪರ್ಯಾಯವಾಗಿ ಬಳಸಬೇಕಾ, ಬೇರೆ ಟೀಸರ್ನ ರಿಲೀಸ್ ಮಾಡಬೇಕಾ, ಅಥವಾ ಟ್ರೈಲರಲ್ಲಿ ನಾವು ಬೇರೆ ರೀತಿಯ ಬಿಡ್ತೀವಿ, ಇದು ಈಗಾಗಲೇ ತಪ್ಪಾಗಿದೆ ಅನ್ನುವಂಥದ್ದನ್ನು ಒಪ್ಪಿಕೊಳ್ಳುತ್ತಾ, ಅಥವಾ ಯಾವ ರೀತಿಯ ಉದ್ದೇಶದಿಂದ ಈ ದೃಶ್ಯಗಳನ್ನು ಬಳಸಿದೆ, ಎಲ್ಲವಕ್ಕೂ ಕೂಡ ಇನ್ನು ಟಾಕ್ಸಿಕ್ನ ಚಿತ್ರತಂಡ ಒಂದು ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಶ್ರೀಪಾದ್ ಪಾಟೀಲ್, ಥ್ಯಾಂಕ್ ಯು ಪ್ರವೀಣ್ ಮಾಹಿತಿಗಾಗಿ.